ಜೈ ಶ್ರೀರಾಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ನಿನ್ನೆಯಷ್ಟೇ ರಾಮ ಜನ್ಮಭೂಮಿ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗೃಹದಲ್ಲಿ ರಾಮಲಲ್ಲಾ ವಿಗ್ರಹದ ಪ್ರತಿಷ್ಠಾಪನೆಯಾಗಿದೆ. ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು 3 ದಿನ ಅಷ್ಟೇ ಬಾಕಿ. ನಿರಂತರವಾದ ಪೂಜಾ ವಿಧಿವಿಧಾನಗಳು ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಜೊತೆಗೆ ರಾಮಲಲ್ಲಾ ಮೂರ್ತಿಯ ವಿಶೇಷತೆಯನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ದೇಶದ ಉದ್ದಗಲಕ್ಕೂ ರಾಮನ ಸ್ಮರಣೆ, ಮಂದಿರ ಲೋಕಾರ್ಪಣೆಗೆ 1.5 ಶತಕೋಟಿ ಭಾರತೀಯರ ಕಣ್ಗಳು ಕಾತರ. ಪ್ರಾಣ ಪ್ರತಿಷ್ಠಾನಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ. ರಾಮ ಮಂದಿರದಲ್ಲಿ ಪೂಜಾ ಕೈಂಕರ್ಯ ಮುಂದುವರಿಕೆ. ಇಂದು ಅಗ್ನಿ ಸ್ಥಾಪನಾ, ನವಗ್ರಹ ಸ್ಥಾಪನಾ, ಹವನ ಹೋಮ, ಪೂಜಾ ವಿಧಿವಿಧಾನ ನೆರವೇರಿಸಲಿರುವ ಅರ್ಚಕ ಸಮೂಹ. ಕಣ್ಣಿಗೆ ಕಟ್ಟಿರೋ ಬಟ್ಟೆ ಜನವರಿ 22ರಂದು ಓಪನ್. ಅಂದೇ ರಾಮಲಲ್ಲಾ ಮೂರ್ತಿಗೆ ಕನ್ನಡಿಯ ಪ್ರದರ್ಶನ. ಕನ್ನಡಿ ತೋರಿಸುವ ಮೂಲಕ ತನ್ನನ್ನ ತಾನೇ ನೋಡಿಕೊಳ್ಳುವ ಶಾಸ್ತ್ರ. ರಾಮ ಮಂದಿರ ಉದ್ಘಾಟನೆಗೆ ಇನ್ನು 3 ದಿನ ಅಷ್ಟೇ ಬಾಕಿ. ರಾಮಲಲ್ಲಾ ಮೂರ್ತಿಯ ಮೊದಲ ಫೋಟೋ ಬಿಡುಗಡೆ. ಮೈನವಿರೇಳಿಸುತ್ತೆ ಧನುರ್ಧಾರಿ ಮರ್ಯಾದಾ ಪುರುಷೋತ್ತಮನ ಮೂರ್ತಿ. ವಿಗ್ರಹದ ಪ್ರಭಾವಳಿಯ ಸುತ್ತ ದಶಾವತಾರ. ರಾಮನ ಬಲಗೈನಲ್ಲಿ ಚಿನ್ನದ ಬಾಣ, ಎಡಗೈಯಲ್ಲಿ ಚಿನ್ನದ ಬಿಲ್ಲು. ಪ್ರತಿಷ್ಠಾಪನೆ ಹಿನ್ನೆಲೆ ವಸ್ತ್ರದಿಂದ ಕಣ್ಣಿಗೆ ಪಟ್ಟಿ. ನ್ಯೂಸ್ ಫಸ್ಟ್ ನಲ್ಲಿ ಮೂರ್ತಿ ವಿಶೇಷತೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಮಂದಿರದ ಗರ್ಭಗುಡಿಯಲ್ಲಿ ವಿಸ್ಮಯ, ಅಚ್ಚರಿಯ ಕಲಾಕೃತಿಗಳ ದೃಶ್ಯ. ವಿಷ್ಣು, ಮಹಾಲಕ್ಷ್ಮಿ, ಬ್ರಹ್ಮ, ಕರ್ತೃಕಾರಕ ಶಿವನ ಮೂರ್ತಿಗಳು. ಗರ್ಭಗುಡಿಯ ಪ್ರಾಂಗಣದ ಮೇಲೆ ಭಕ್ತಾಂಜನೇಯ ವಿರಾಜಮಾನ. ರಾಮ ಮಂದಿರ ಉದ್ಘಾಟನೆ ವಿಚಾರದಲ್ಲಿ ಕರುನಾಡಿಗೆ ಮತ್ತೊಂದು ಹೆಮ್ಮೆ. ಮೂರ್ತಿ ಮೈಸೂರಿನದ್ದು, ಆಹ್ವಾನ ಪತ್ರಿಕೆಯ ಲೋಗೋ ಕಲಬುರಗಿಯದ್ದು. ಕಲಾವಿದ ರಮೇಶ್ ತಿಪ್ಪನೂರ್ ಸೃಷ್ಟಿಸಿದ ಲೋಗೋಗೆ ಮನ್ನಣೆ. ಭಾರತದ ದಶ ದಿಕ್ಕಿನಲ್ಲೂ ಶುರುವಾಯಿತು ರಾಮೋತ್ಸವ. ದೇವಭೂಮಿ ಅಯೋಧ್ಯೆಗೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಟೆಲಿವಿಷನ್ ಇತಿಹಾಸದಲ್ಲೇ ದಾಖಲೆ ಬರೆಯಲಿದೆ ಕಾರ್ಯಕ್ರಮ. ಮೂರ್ತಿ ಕೆತ್ತನೆಯ ಕಲ್ಲು, ಶಿಲ್ಪಿಗಳು, ಮೂರ್ತಿ ಆಯ್ಕೆಗೂ ಇತ್ತು ಪ್ರಕ್ರಿಯೆ. ವಿವಿಧ ಹಂತಗಳಲ್ಲಿ ಪರೀಕ್ಷೆಗೊಳಪಡಿಸಿ ಆಯ್ಕೆ. ನ್ಯೂಸ್ ಫಸ್ಟ್ಗೆ ಪೇಜಾವರ ಶ್ರೀಗಳಿಂದ ಎಕ್ಸ್ಕ್ಲೂಸಿವ್ ಮಾಹಿತಿ. ಪ್ರತಿಷ್ಠಾಪನಾ ಉತ್ಸವದಲ್ಲಿ ವಿವಿಧ ಕಲೆಗಳಿಗೂ ಪ್ರೋತ್ಸಾಹ. ಮರಳಿನಲ್ಲೂ ಅರಳಿದ ಸೀತಾ, ರಾಮ, ಲಕ್ಷ್ಮಣ, ಸೂರ್ಯರ ಕಥೆ. ಗುಪ್ತರ್ ಘಾಟ್ ಸೂರ್ಯ ಕುಂಡದಲ್ಲಿ ರಚನೆ, ಭಕ್ತರಿಗೆ ಆಕರ್ಷಣೆ. ಕಿಷ್ಕಿಂಧೆಯಿಂದ ಅಯೋಧ್ಯೆವರೆಗೆ ಹನುಮನ ದಿಗ್ವಿಜಯ ಯಾತ್ರೆ. ನೇಪಾಳಕ್ಕೂ ಹೋಗಿದ್ದ ಹನುಮರಥ. ತನ್ನೊಡನೆ 100 ತಲುಪಿ ಸಂಭ್ರಮದಲ್ಲಿರುವ ಪರಮ ರಾಮ ಭಕ್ತ. ಅಯೋಧ್ಯೆಯಲ್ಲಿ ಕರ್ನಾಟಕದಿಂದ ಮಂಗಳವಾದ್ಯ. 48 ದಿನಗಳ ಕಾಲ ಬಾಲರಾಮನಿಗೆ ರಾಗ ಸೇವೆ. ರಾಮ ಜನ್ಮಭೂಮಿಗೆ ತೆರಳಿದ ರಾಮನಗರದ ವಿಜಯ್ ಕುಮಾರ್ ತಂಡ. ದೀಪಾವಳಿ, ಕ್ರಿಸ್ಮಸ್ನಂತೆ ಮಾಲ್ಗಳನ್ನ ಶೃಂಗರಿಸಿ. ಜನವರಿ 22ರಂದು ಶಾಪಿಂಗ್ ರಾಮನ ಕಟ್ಔಟ್ಗಳನ್ನು ಹಾಕಿ. ಮಾಲ್ ವ್ಯವಸ್ಥಾಪಕರಿಗೆ ಹಿಂದೂ ಪರ ಕಾರ್ಯಕರ್ತರ ಮನವಿ. ಹಾವೇರಿಯಲ್ಲೂ ಶುರುವಾಗಿದೆ ರಾಮನಾಮ ಜಪ. ರಾಣೆಬೆನ್ನೂರಿನಲ್ಲಿ ಕೇಕ್ನಲ್ಲಿ ರಾಮ ಮಂದಿರ ನಿರ್ಮಾಣ. 35 ಕೆಜಿ ಶುಗರ್ ಪೇಸ್ಟ್ ಬಳಸಿ 40,000 ಖರ್ಚಿನಲ್ಲಿ ವಿಶೇಷ ಪ್ರಯತ್ನ. ಇಳಕಲ್ ಸೀರೆಯಲ್ಲಿ ಮೂಡಿದ ರಾಮ ಮಂದಿರ. ನೇಕಾರ ಯುವಕ ಮೇಘರಾಜ ಗುದ್ದಟ್ಟಿಯಿಂದ ಅದ್ಭುತ ಚಿತ್ರಣ. ಕಲಾಕಾರನ ಕನಸಿಗೆ ಜನರಿಂದ ಮೆಚ್ಚುಗೆ. ಅಯೋಧ್ಯೆಯಿಂದ ತಂದಿದ್ದ ಶಲ್ಯಕ್ಕೆ ಮಂಡ್ಯದಲ್ಲಿ 30 ವರ್ಷಗಳಿಂದ ಪೂಜೆ.
ಕರಸೇವೆಗೆ ತೆರಳಿ ನೆನಪಿನಾರ್ಥ ತಂದಿದ್ದ ರಾಮ ಹನುಮ ಚಿತ್ರವಿರುವ ಶಲ್ಯ 1992 ಅಂದಿನಿಂದ ನ್ಯೂಸ್ ಫಸ್ಟ್ ಮುಂದೆ ಆ ಸೇವೆಯನ್ನ ಬಿಚ್ಚಿಟ್ಟ ಕರಸೇವಕರು. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆ ರಾಜ್ಯದಲ್ಲೂ ಬಂದೋಬಸ್ತ್. ಜನವರಿ 22ರಂದು ಯಾವುದೇ ಸಿಬ್ಬಂದಿಗೂ ಇಲ್ಲ ರಜೆ. ರೌಡಿ ಶೀಟರ್ಗಳ ಮೇಲೆ ಪೊಲೀಸರ ಹದ್ದಿನ ಕಣ್ಣು. ಕರ್ನಾಟಕದಲ್ಲಿ ಪ್ರಧಾನಿ ಮೋದಿ ಸಂಚಾರ, ಬೋಯಿಂಗ್ ಇಂಡಿಯಾ ಸೆಂಟರ್ ಉದ್ಘಾಟನೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಂಗಳೂರಲ್ಲಿ ಸಂಚಾರ ಬದಲಾವಣೆ. ಸಂಜೆ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಪಡಿಸುವ ಬಗ್ಗೆ ಚರ್ಚೆ. ರಾಜ್ಯ ಚುನಾವಣೆ ಉಸ್ತುವಾರಿ ಹರೀಶ್ ಚೌಧರಿ ನೇತೃತ್ವದಲ್ಲಿ ಮೀಟಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.